ಡಿಸ್ಚಾರ್ಜ್ ಆಗಿದ್ದಾರೆ ದುನಿಯಾ ವಿಜಿ ಪುತ್ರಿ. ಡಿಸ್ಚಾರ್ಜ್ ಆದ ಬಳಿಕ ಮೋನಿಕಾ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅಪ್ಪ ದುನಿಯಾ ವಿಜಿಯ ಬಗ್ಗೆ ಮೋನಿಕಾ ಹಾಗಾದ್ರೆ ಏನ್ ಹೇಳಿದ್ದಾರೆ? ಆಸ್ಪತ್ರೆಯಿಂದ ಚಿಕಿತ್ಸೆ ನಂತರ ಡಿಸ್ಚಾರ್ಜ್ ಆಗಿರುವಂತಹ ಮೋನಿಕಾ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಕೀರ್ತಿಗೌಡ ವಿಚಾರಕ್ಕೆ ಗಲಾಟೆಯಾಗಿದ್ದು ಅಂತ ಹೇಳಿದ್ದಾರೆ. ಮನೆಗೆ ಹೋದಾಗ ಕೀರ್ತಿ ಪರ ಮಾತಾಡು ಅಂತ ಹೇಳಿದಾರಂತೆ. ನಿಮ್ಮ ಅಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಡು ಅಂತ ಕೂಡ ಹೇಳಿದ್ರಂತೆ. ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆದ ಬಳಿಕ ಕೆಲವೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಡಿಸ್ಚಾರ್ಜ್ ಆದ ಬಳಿಕ ದುನಿಯಾ ವಿಜಯ್ ಪುತ್ರಿ ಮೋನಿಕಾ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಪ್ಪ ಕೀರ್ತಿ ಸೇರಿ ಮೊದಲು ಗಲಾಟೆಯನ್ನ ಶುರು ಮಾಡಿದ್ರು. ಮನೆಯಲ್ಲಿ 5 ಜನ ಸೇರ್ಕೊಂಡು ನನ್ನನ್ನ ಹೊಡೆದ್ರು ಅಂತ ಮೋನಿಕಾ ಹೇಳ್ತಾ ಇದ್ದಾರೆ. ಆಮೇಲೆ ನನ್ನನ್ನ ಹೊರಗಡೆ ಹಾಕಿ ಬಾಗಿಲನ್ನ ಹಾಕೊಂಡ್ರು. ಆಗ ನಾನು ಕಲ್ ತಗೊಂಡು ಬಾಗಿಲಿಗೆ ಹೊಡೆದಿದ್ದು. ಅವರು ನನಗೆ ಬೈದ ಮಾತನ್ನೇ ನಾನು ಬೈದಿದ್ದು ಅಂತ ಮೋನಿಕಾ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾನು ಯಾರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿಲ್ಲ ಅಂತ ಮೋನಿಕಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೇಕ್ ಕಂಪ್ಲೇಂಟ್ ಕೊಡೋಕ್ಕೆ ನಮಗೇನು ತಲೆ ಸರಿ ಇಲ್ಲ ಅಂತಲ್ಲ. ಏನಾದರೂ ನಡೆದಿದ್ರೆ ಮಾತ್ರ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ ಅಲ್ಲ. ಜಗಳ ಆಯಿತು, ಸೊ ಅದಕ್ಕೆ ನಾನು ಬಂದು ಫೇಕ್ ಕಂಪ್ಲೇಂಟ್ ಕೊಡ್ತೀನಿ. ಓಕೆ, ಅಪ್ಪ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ನೀವು ಹಾಸ್ಪಿಟ್ಲಿಗೆ? ಆ ವಿಡಿಯೋ ಬಂದು ನನ್ನನ್ನು ಹೊಡೆದ್ಮೇಲೆ ಮಾಡಿರೋದು. ಮನೇಲಿ CCTV ಫುಟೇಜ್ ಇದೆ, ದಯವಿಟ್ಟು ಚೆಕ್ ಮಾಡಲಿ. ನಾನು ಹೊಡೆದಿರೋದು ಅದು ಫೋನಲ್ಲಿ ಮಾಡಿರೋ ವಿಡಿಯೋ. ಆಗ ನೋಡಿ ನನ್ನ ಒಳಗಡೆ ಹಾಕೊಂಡು ಹೊಡೆದ್ರು 4-5 ಜನ. ಅದಾದಮೇಲೆ ನಾನು ಆಚೆ ಬಂದು ನನ್ನ ಕೋಪನ ನನ್ನ ಮನೆ ಬಾಗಿಲ ಮೇಲೆ ನಾನು ತೋರಿಸ್ದೆ. ನನ್ನ ಗೇಟಿಂದ ತಳ್ಳಿದ್ರು, 4-5 ಜನ ಸೇರಿ ಹೊಡೆದ್ರು. ಸೊ ನಾನು ಆಗ ರೋಡಿಗೆ ಹೋಗಿ ಕಲ್ಲೆತ್ಕೊಂಡ್ಬಂದು ಬಾಗಿಲನ್ನ ಹೊಡೆದಿದ್ದು ನಿಜ. ನನ್ನಲ್ಲಿ ಏನು ಬಂದರೆ ಅದೇ ಮಾತ್ರ ನಾನು ಬೈಕಂದ್ರೆ ಏನು ಕಾರಣಕ್ಕೆ ಹೋಗಿದ್ದು ನೀವು? ಕಾರಣಕ್ಕೆ ಈಗ ಅವರು ಏನಪ್ಪ ನನ್ನ ಬಟ್ಟೆಗಳು ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ತರೋಣ ಅಂತ ಹೋದ್ರು. ಆ ಟೈಮಲ್ಲಿ ಇದು ಮಾಡಿದ್ವಿ. ಓಕೆ, ನೀವು ಆಗಲೇ ಮನೆ ಬಿಟ್ಟು ಎಷ್ಟು ದಿನ ಆಯಿತು? 15 ಡೇಸ್ ಆಗಿತ್ತು. ಅವರು ಜೈಲಿಂದ ವಾಪಸ್ ಬಂದಮೇಲೆ ಎಲ್ಲ ಟ್ರಿಪ್ ಹೋಗ್ತೀನಿ ಅಂತ ಹೋದ್ರು. ನಮ್ಗೆ ಯಾರು ನೋಡ್ಕೊಳಕ್ಕಿರ್ಲಿಲ್ಲ, ಸೊ ಅಮ್ಮನ ಹತ್ರ ಹೋಗಿದ್ದೆ. ಓಕೆ, ಅಪ್ಪ ಹೆಂಗಿದ್ದಾರೆ ಜೈಲಿಂದ ಬಂದ ನಂತರ? ಆಮೇಲೆ ಅವ್ರು ಸಿಗ್ಲೇ ಇಲ್ವಲ್ಲ, ಅವರು ಟ್ರಿಪ್ಪಿಗೆ ಹೋಗಿದ್ರು 15 ಡೇಸ್. ಆಮೇಲೆ ಇದೆಲ್ಲ ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ ಮಾಡಿ ನಮ್ಮನ್ನ ಮನೆಯಿಂದ ಓಡಿಸೋಕ್ಕೆ ಇಷ್ಟು ಪ್ಲ್ಯಾನ್ ಮಾಡಿ ನಮ್ಮ ಅಜ್ಜಿ ತಾತನ ಕೈಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಮನೆಯಿಂದ ಆಚೆ ಹಾಕ್ಸಿದ್ದಾರೆ. ಮುಂಚೆನೇ ಹೇಳಿದರೆ ನಾವೇ ಹೊರಟೋಗ್ತಾ ಇದ್ವಿ ಮನೆಯಿಂದ ಆಚೆಗೆ. ಈಗ ನನ್ನ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ತರೋಣ ಅಂತ ಹೋದಾಗ ಇಷ್ಟು ನಡೀತು. ಮತ್ತು ಈಗ ಅವ್ರು ಕೊಟ್ಟಿರೋ ವಿಡಿಯೋ ಬಂದು ಇನ್ಸಿಡೆಂಟ್ ಆದಮೇಲೆ ನನ್ನನ್ನು ಹೊಡೆದ ಮೇಲೆ ಮಾಡಿರೋ ವಿಡಿಯೋ ಅದು. ಅದಕ್ಕೆ ಮುಂಚೆ ಏನು ನಡೆದಿದೆ ಅಲ್ಲಿ ಅದು ನಡೆದಿರೋದಕ್ಕೆ ಪ್ರೂಫು ಅಲ್ಲಿ ಬಿಟ್ಟಿರೋ ಚೊಕ್ಕಗಳು ಅಷ್ಟು ಜನ ಟೆನ್ಷನ್ ಮಾಡ್ಕೋಬೇಡ. ಬಟ್ ಅಪ್ಪನಿಗೆ ನಿಮ್ಮ ಇದ್ರ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಏನಿದೆಯೋ ಪ್ರೀತಿ ಗೊತ್ತಿಲ್ಲ ನನಗೆ. ಎವ್ರಿಥಿಂಗ್ ವಾಸ್ ಪ್ರೀ ಪ್ಲ್ಯಾನ್ ಮಾಡಿ ಇದರ ಮನೆಯಿಂದ ಆಚೆ ಮುಂಚೆನೇ ಹೇಳಿದಿದ್ರೆ ವಿ ವುಡ್ ಹ್ಯಾವ್ ಕಮ್ ಔಟ್ ಆಫ್ ದ ಹೌಸ್. ಇಷ್ಟೆಲ್ಲ ಡ್ರಾಮಾ ಮಾಡಿ ಪೊಲೀಸ್ ಕಡೆಯಿಂದ ಹೇಳೋ ಅಂಥದ್ದಿರಲಿಲ್ಲ. ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಮನೆ ಒಳಗೆ ಹೋಗಿದ ತಕ್ಷಣ. ನೀನು ಈ ಮನೇಲಿ ಇರಬೇಕು, ನಿಮ್ಗೆ ಈ ಮನೇಲಿ ಜಾಗ ಬೇಕು ಅಂದರೆ ನೀನು ಬಂದು ಕೀರ್ತಿ ಪರ ಹೇಳಬೇಕು ಅಂತ ಹೇಳಿದ್ರು. ಸೊ ನಾವು ಯಾಕೆ ಹೇಳಬೇಕು? ನಮ್ಮೆಲ್ಲಿ ನ್ಯಾಯ ಇದೆಯೋ ಅದ್ರ ಕಡೆ ಇದ್ದೀವಿ. 1 ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ. ರಕ್ತ ಬಂದರೆ, ಸ್ಟಿಚಸ್ ಹಾಕಿದ್ರೆ, ಗಾಯ ಬಂದು ಓಪನ್ ಆದರೆ ಮಾತ್ರ ಗಾಯ ಅಲ್ಲ, ಅದು ಏಟಲ್ಲ. ಒಳಗಡೆ ಬೋನ್ ಫ್ರ್ಯಾಕ್ಚರ್ ಆಗಿರೋದು. ನನಗೆ ಆ ಮೂಮೆಂಟಲ್ಲಿ ನನಗೇನು ಫೀಲ್ ಆಗಲಿಲ್ಲ. ಆಸ್ ಸೂನ್ ಆಸ್ ಐ ಕೇಮ್ ಫ್ರಮ್ ದೇರ್ ಐ ಫೆಲ್ಟ್ ಇಟ್. ನೀವೆಲ್ಲ ಏನ್ ಹೇಳ್ತಿದ್ರ ಅಂದ್ರೆ ಗಾಯ ಆದ್ರೆ ಸ್ಟಿಚಸ್ ಬಿದ್ರೇನೆ ಏಟ್ ಅಲ್ವಲ್ಲ. ನಾನು ಯಾರ ಮೇಲೂ ಹೋರಾಟ ಮಾಡ್ತಿಲ್ಲ. ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾನ್. ಎಲ್ಲ ಪ್ರೀ ಪ್ಲಾನ್ ಆಗಿತ್ತು. ನನ್ನ ವಸ್ತುಗಳು ನನಗೆ ಕೊಡಿ ಅಂತ ನಾನು ಕೇಳಕ್ ಹೋಗಿದ್ದೆ. ಅದ್ ಬಿಟ್ರೆ ಬೇರೆ ಏನು ಹೋರಾಟ ಇಲ್ಲ. ನನ್ನ ಮೇಲೆ ಗಲಾಟೆ ಮಾಡಿದ್ರು ಅಂತ ಹೇಳಿ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ? ಕಂಪ್ಲೇಂಟ್ ಮಾಡಿದ್ದೀವಿ. ಸೊ ಎವ್ರಿಥಿಂಗ್ ಅವ್ರು ನೋಡ್ಕೋತಾರೆ. ಹೌದು, ನಿಮ್ಮ ಅಮ್ಮನ ಅಂದರೆ ಇವಳಿಗೆ ತುಂಬ ದಿನದಿಂದ ಬ್ಲ್ಯಾಕ್ ಮೇಲ್ ಅಂದರೆ ಮನೇಲಿ ನಡೀತಿತ್ತು. ಏನು ನಿಮ್ಮ ಅಮ್ಮನ ಪರ ಹೋಗಿ ಫಾಲ್ಸ್ ಕಂಪ್ಲೇಂಟ್ ಕೊಡು, ನಿಮ್ಮ ಅಮ್ಮನ ಪರ ಹೋಗಿ ಫಾಲ್ಸ್ ಕಂಪ್ಲೇಂಟ್ ಕೊಡು. ಕೀರ್ತಿ ನನ್ನ ಪರ ನೀನು ಹೇಳಿದ್ರೆ ಮಾತ್ರ ನಿನಗೆ ಈ ಮನೇಲಿ ಜಾಗ ಅಂತ ಹೇಳಿ ನಾವು ಯಾವತ್ತಾದ್ರೂ ಆಗ ಪ್ರೀ ಪ್ಲಾನ್ ಮಾಡಿ ಈ ಥರ ಮಾಡಿ ಮನೆಯಿಂದ ಆಚೆಗೆ ಹಾಕಿದ್ದಾರೆ. ನಾನು ಫೈನಲಿ ನಾನೇನೂ ಇಲ್ಲ, ನಾನು ವಸ್ತು ಕೇಳಕ್ಕೆ ಹೋಗಿದ್ದೆ, ಕೊಡಲಿಲ್ಲ. ಈ ಗಲಾಟೆ ಆಯಿತು. ಅವ್ರು ಕೊಟ್ಟಿರೋ ವಿಡಿಯೋ ಬಂದು ಅವ್ರು ಫೋನಲ್ಲಿ ಮಾಡಿರೋದು. CCTV ಇದೆ, ದಯವಿಟ್ಟು ಎಲ್ಲರೂ ಅದನ್ನು ಕೇಳಿ ತೆಗೆಸಿ ಅದರೊಳಗೆ ಇದು ಮಾಡಬೇಕು ಅಂತ ಕೇಳ್ತೀನಿ. ಈ ಹಿಂದೆ ಯಾವತ್ತಾದರೂ ಈ ರೀತಿ ನಡ್ಕೊಂಡಿದ್ರ ಅಪ್ಪ ನಿಮ್ಮ ಹತ್ರ?
ಸುಮಾರು ಸತಿ ಮನೇಲಿ ಗಲಾಟೆಗಳು ನಡೆದಿದೆ ಕೀರ್ತಿ ವಿಷಯವಾಗಿ. ನಮಗೆ ಅವ್ರ ಜೊತೆ ಇರೋ 100% ಇಷ್ಟ ಇರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲಿಲ್ಲ, ಹೊರಗಡೆ ಬರೋಕ್ಕಾಗಲಿಲ್ಲ. ಇಲ್ಲಿ ನಡೆದಿದ್ದಷ್ಟೇ. CCTV ಇದೆ ಒಳಗಡೆನು, ಮನೆ ಒಳಗಡೆ ಹೊಸದಾಗಿ 2 ಕ್ಯಾಮ್ರಾಗಳು ಹಾಕ್ಸಿದ್ದಾರೆ. ದಯವಿಟ್ಟು ತೆಗೆದು ನೋಡಿ. ಕೀರ್ತಿ ಬಂದ್ಮೇಲೆ ಈ ತರ ಗಲಾಟೆಗಳಾಗ್ತಾ ಇದ್ದಿದ್ದು. ಹೇಳಿರ್ಲಿಲ್ಲ ಅಂದ್ರೆ ಹೇಳಿದ್ವಿ. ಅಂದ್ರೆ ನಾನು ಆ ಥರ ಏನು ಹೇಳ್ದೆ, ನಾನು ವಸ್ತು ತಗೊಂಡ್ ಬರ್ತೀನಿ ಅಂತ ನಾನು ಹೇಳಿದ್ದೆ ಅಷ್ಟೇ. ಬಿಟ್ರೆ ಈಗ ಅವ್ರು ಹೇಳ್ತಾರೆ ಮೋನಿಕಾ ಗಲಾಟೆ ಮಾಡಕ್ ಬಂದ್ಲು, ಅದ್ ಮಾಡಕ್ ಬಂದ್ಲು. ಗಲಾಟೆ ಮಾಡಂಗಿದ್ರೆ ನಾನು ಫೋನ್ ಕೂಡ ತಗೊಂಡ್ ಹೋಗ್ಲಿಲ್ಲ ನನ್ನ ಜೊತೆಗೆ. ಗಲಾಟೆ ಮಾಡಂಗೆ ನಾನು 4-5 ಜನ ಕರ್ಕೊಂಡು ಹೋಗ್ತೇವೆ. ಒಬ್ಳೆ ಹೋದೆ, ಒಬ್ಳೆ ಇದ್ ಮಾಡ್ದೆ, ಒಳಗೆ ಹಾಕೊಂಡು ಹೊಡೆದ್ರು, ಆಚೆ ತಳ್ಳಿದ್ರು. ಆಗ ನಾನು ನನ್ನ ಕೋಪ ತೋರಿಸ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾರ ಮೇಲೂ ಜೋರ್ ಮಾಡಿಲ್ಲ, ಯಾರಿಗೂ ಹೊಡಿಲಿಲ್ಲ. ಕಲ್ಲಲ್ಲಿ ನಾನಿದ್ದಿದ್ ಮನೆ 1.5 ವರ್ಷದಿಂದ ಆ ಮನೆ ಬಾಗ್ಲಿಗೆ ನಾನು ಹೊಡೆದೆ ಅಷ್ಟೇ. ಬೇರೆ ಯಾರಿಗೇನು ತೊಂದರೆ ಮಾಡ್ಲಿಲ್ವಲ್ಲ. ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾನ್ಡ್ ಅಷ್ಟೇ. ಮನೆಯಿಂದ ಆಚೆಗೆ ಹಾಕಕ್ಕೆ ತಲೆ CT ಸ್ಕ್ಯಾನ್ ಮಾಡಬೇಕು. CT ಸ್ಕ್ಯಾನ್ ಮಾಡಿಸಿ ಬಂದು ಟ್ಯಾಬ್ಲೆಟ್ ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಚೆಕಪ್ ಮತ್ತೆ ಬರಬೇಕು ಅಂತ ಹೇಳಿದ್ದಾರೆ. ತಲೆ ನೋವು, ತಲೆ ಸುತ್ತ. ಮೇಡಮ್ ಏನ್ ಗೊತ್ತಾ, ನೀವು ಹೋದ್ರೆ ನಿಮಗ್ ಹೊಡಿತಾರೆ, ಮಕ್ಳು ಹೋದ್ರೆ ಮಕ್ಳು ಹೊಡಿತಿದ್ದಾರೆ. ಏನ್ ಆಗ್ತಿದೆ? ಅಮ್ಮ ನನ್ನ ಪ್ರಾಣದಾಸೆ ನಾನು ಬಿಟ್ಬಿಟ್ಟಿದ್ದೀನಿ. ನನ್ನ ಜೀವದಾಸೆ ನನಗಿಲ್ಲ. ನನ್ಗೆ ಹೊಡೆದು ಸಾಯಿಸ್ತಿದ್ದೀನಿ ಇವತ್ತು ಪರವಾಗಿಲ್ಲ. ಆದರೆ ಮಕ್ಳಿಗೆ ಈ ಥರ ಮಾಡ್ತಾ ಇರೋದು ನನ್ನ ಕೈಲಿ ನಿಜವಾಗ್ಲೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ತಂದೆಲೇ ಈ ಥರ ಮಾಡ್ತಾರೆ ಅಂದ್ರೆ ಯಾವ ಮಕ್ಕಳು ಅನ್ಸಿರುತ್ತೆ? ತಂದೆ ಮೇಲೆ ನಂಬಿಕೆ ಅಲ್ವಾ? ಈ ತರ ಹೊಡಿತಾರೆ ಅಂದಿದ್ರೆ ಮಗು ಯಾಕೆ ಹೋಗ್ತಿದ್ರು? ಈ 1.5 ವರ್ಷದಲ್ಲಿ ಯಾವತ್ತಾದ್ರೂ ಕಂಪ್ಲೇಂಟ್ ಮಾಡಿದ್ರು, ಹೊಡಿತಾ ಇದ್ರು, ಹಿಂಗೆಲ್ಲ ಸಮಸ್ಯೆ ಮಾಡ್ತಿದ್ರು? ಈಗಲ್ಲಾಗಿ ಇವಾಗ ಏನಿದೆ ಕಂಪ್ಲೇಂಟ್ ಮಾಡ್ತೀವಿ, ಅದು ಕೋರ್ಟಲ್ಲೆಲ್ಲ ಸಿಗಲಿ, ನಾವೆಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ. ಕೋರ್ಟಲ್ಲಿ ಏನು ನಮ್ಮ ನ್ಯಾಯ ಸಿಗುತ್ತೆ ಸಿಗಲಿ, ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಗೊತ್ತಿಲ್ಲ ಸರ್, ಅವರೆಲ್ಲ ಸೆಲೆಬ್ರಿಟಿಗಳಲ್ಲ ಸರ್, ಅವ್ರಿಗೆಲ್ಲೋದ್ರು ಅವ್ರಿಗೆ ಎಲ್ಲ ಇನ್ಫ್ಲುಯೆನ್ಸ್ ಮತ್ತು ಏನೇನು ಬೇಕು ಇರೋದು ನಮಗೇನು ಗೊತ್ತಿಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ವಿಧಿ ಇಲ್ಲ, ನನಗೆ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ನಿಮ್ಮ ರಕ್ಷಣೆ ಹೇಗೆ ಅಂತ? ಯಾಕಂದ್ರೆ ಇಬ್ರಿಗೂ ನಿಮಗೂ ಹೋದಾಗ ಹೊಡೆದಿದ್ರು, ಈಗ ಮಗಳಿಗೆ ಹೊಡೆದಿದ್ದಾರೆ, ಮನೇಲಿ 3 ಜನ ಇರ್ತೀರಾ. ಈ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರೆ ಹಿಂಗೆ? ಸಾಯಿಸೋದಾದ್ರೆ ಸಾಯಿಸ್ಬಿಡ್ಲಿ, ನಾವು ಪ್ರಾಣದಾಸೆ ಅವತ್ತ ಬಿಟ್ಬಿಟ್ಟಿದ್ದೀನಿ ಆಯ್ತಾ. ಸಾಯಿಸ್ಬಿಡ್ಲಿ, ನಿಮ್ಗೆ ಪ್ರಾಣ ಬಿಟ್ಬಿಡ್ತೀವಿ. ಬೇಡ, ನಮ್ಗೆ ಈ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ನಮಗೆ. ಹೆಂಗೆ ನಿಭಾಯಿಸ್ತಿರೋ? ಮಕ್ಕಳು ನನಗೆ ಭಾರ. ಯಾರು ಎಷ್ಟೋ ಜನ ಪ್ರಪಂಚದ ಮೇಲೆ ಇದ್ದಾರೆ ಆಯ್ತಾ, ನಮಗಿಂತ ಇನ್ನೂ ಕೀಳಾಗಿರೋರು ಇದ್ದಾರೆ ಆಯ್ತಾ. ಎಷ್ಟೋ ಜನ ಯಾವ ತಾಯಿನೂ ಏನೇನೋ ಕಷ್ಟಪಟ್ಟು ಜೀವನ ಮಾಡಿ ಮಕ್ಕಳು ಸಾಕ್ತಾರೆ ಆಯ್ತಾ. ಈ ಕಷ್ಟಪಟ್ಟು ಈ ಥರ ಜೀವನ ಮಾಡೋದು ಬೇಡ. ಪರವಾಗಿಲ್ಲ, ನಮ್ಮ ಮಕ್ಕಳಿಗೇನು ಒಂದೊತ್ತು ಊಟ ಹಾಕೋ ಶಕ್ತಿ ಇದೆ, ನಾನು ಸಾಕ್ತೀನಿ, ನೋಡ್ಕೊಳ್ತೀನಿ, ಪರವಾಗಿಲ್ಲ. ಚೆಕಪ್ ನಾವು ನೋಡಿದ್ವಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಯಾವರೆಲ್ಲ ಮಾತುಗಳನ್ನ ಆಡ್ತಾ ಇದ್ದಾರೆ ಮೋನಿಕಾ ಅವರು ಅಂತ. ಯಾಕಂದ್ರೆ ಫಸ್ಟ್ ನನ್ನನ್ನ ಮನೆಯಿಂದ ಹೊರ ಹಾಕಿದ್ದು ಹೊಡೆದಾದ್ಮೇಲೆ ಕೋಪ ತೀರಿಸ್ಕೊಳಕ್ಕಾಗದೆ ಕೈಯಲ್ಲಿ ಒಂದು ಕಲ್ಲು ಹಿಡ್ಕೊಂಡು ಬಾಗ್ಲಿಗೆ ಕುಟ್ಟಿದ್ ಬಿಟ್ರೆ ನಾನು ಇನ್ನೇನೂ ಮಾಡಿಲ್ಲ, ಹಲ್ಲೆಯನ್ನು ಕೂಡ ಮಾಡಿಲ್ಲ. ನಂದೇನೋ ಡಾಕ್ಯುಮೆಂಟ್ಸ್ ಇತ್ತು, ಪರ್ಸನಲ್ ಆಗಿರುವಂತ ಕೆಲವು ಡಾಕ್ಯುಮೆಂಟ್ಸ್, ಬಟ್ಟೆಗಳನ್ನ ತರಬೇಕು ಅಂತ ಮನೆಗೆ ಹೋದೆ. ಆದ್ರೆ ನಿಮ್ಮಮ್ಮನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡು, ಕೀರ್ತಿ ಪರವಾಗಿ ಮಾತನಾಡು ಅಂತೆಲ್ಲ ಪ್ರೆಷರ್ ಹಾಕಿದ್ರು. ಆಗಲ್ಲ ಅಂತ ಹೇಳಿದಕ್ಕೆ 4-5 ಜನ ಸೇರ್ಕೊಂಡು ಹೊಡೆದ್ಬಿಟ್ರು ನನ್ನ. ಅದನ್ನ ನೋಡಿದ್ರೆ ಒಂದ್ ಕಡೆ ಪ್ರೀ ಪ್ಲಾನ್ಡ್ ಅಂತ ಅನ್ನಿಸ್ತಾ ಇತ್ತು ನನಗೂ ಕೂಡ. ಯಾಕೆಂದ್ರೆ ಇದ್ದಕ್ಕಿದ್ದ ಹಾಗೆ ಹೀಗೆ ಮಾಡ್ತಾರೆ ಅಂತ ಅಂದ್ರೆ ಏನ್ ಕಾರಣ ಇರ್ಬೋದು? ಈ ಮನೇಲಿ ಜಾಗ ಬೇಕು ಅಂದ್ರೆ, ಈ ಮನೇಲೆ ನೀನ್ ಇರ್ಬೇಕು ಅಂತ ಅಂದ್ರೆ ನೀನು ಅಮ್ಮನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತೆಲ್ಲ ಹೇಳಿದ್ರು. ಆಗಲ್ಲ ಅಂತ ಹೇಳಿದಕ್ಕೆ ನನ್ನ ಈ ರೀತಿಯಾಗಿ ಹೊಡೆದ್ರು. ಯಾಕೆಂದ್ರೆ ಅವರು ಜೈಲಿಂದ ಬಂದ್ಮೇಲೆ ಟ್ರಿಪ್ಗೆ ಅಂತ ಹೋದ್ರು, ಇಲ್ಲಿ ಒಬ್ಳೆ ಇರೋದು ಬೇಡ ಅಂತ ಅಮ್ಮನ ಮನೆಗೆ ಹೋದೆ. ಈಗೇನೋ ನಂದು ಬಟ್ಟೆ ಎಲ್ಲ ತರಬೇಕು ಅಂತ ಮನೆ ಬಳಿ ಬಂದಾಗ ಈ ರೀತಿ ನಡ್ಕೊಂಡ್ರು ನನ್ನ ಮೇಲೆ. ಅವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ದು, ನಾನು ಯಾವ ಹಲ್ಲೆಯನ್ನು ಕೂಡ ಮಾಡಿಲ್ಲ. ಜೊತೆಗೆ ಏನು ಕಲ್ಲಲ್ಲಿ ಹೊಡೆಯುವಂತ ಒಂದು ದೃಶ್ಯ ಇದೆ, ಅದು ಮೊಬೈಲ್ ನಲ್ಲಿ ಸೆರೆಯಾಗಿರೋದು. CCTVಯಲ್ಲಿ ನಿಜವಾದ ದೃಶ್ಯ ಏನು ಅನ್ನೋದಿದೆ. ಯಾಕೆಂದ್ರೆ ಈಗಷ್ಟೇ ರೀಸೆಂಟ್ ಆಗಿ 2-3 CC ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ದಾರೆ. ಅದನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಅನ್ನೋದು. ಯಾಕಂದ್ರೆ ನಾನಂತೂ ಹಲ್ಲೆ ಮಾಡಿಲ್ಲ, ಅವರೇ ನನ್ನನ್ನ ಬೈದಿದ್ದು, ಅದನ್ನ ತಿರುಗಿಸಿ ಬೈದಿದ್ದೀನಿ ಅನ್ನೋದು ಬಿಟ್ರೆ ನಾನಂತೂ ಹಲ್ಲೆ ಮಾಡಿಲ್ಲ. ನನ್ನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾರೆ, ಬೋನ್ ಫ್ರಾಕ್ಚರ್ ಆಗಿದೆ, ತುಂಬಾನೇ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರ ಅಮ್ಮ ಕೂಡ ತುಂಬಾ ನೊಂದ್ಕೊಳ್ತಾ ಇದ್ದಾರೆ. ಬೇಕಾದ್ರೆ ನಾನ್ ಸಾಯೋದಕ್ಕೆ ರೆಡಿ ಇದ್ದೀನಿ, ನನ್ನನ್ನು ಬೇಕಾದ್ರೆ ಸಾಯಿಸ್ಲಿ, ಮಕ್ಕಳನ್ನ ಯಾಕೆ ಈ ರೀತಿಯಾಗಿ ಹಿಂಸೆ ಕೊಡ್ತಾರೆ, ಮಕ್ಕಳ ಮೇಲೆ ಕೋಪ ತೋರಿಸ್ಕೋತಾರೆ ಅಂದ್ರೆ ತಂದೆಗೆ ಮಗಳ ಮೇಲೆ ನಿಜಕ್ಕೂ ಪ್ರೀತಿ ಇಲ್ವಾ? ಯಾಕೆ ಹೀಗೆ ನಡ್ಕೋತಾ ಇದ್ದಾರೆ, ಯಾಕೆ ನಮ್ಮನ್ನ ಸರಿಯಾಗಿ ಬದುಕೋಕ್ ಬಿಡ್ತಿಲ್ಲ ಅಂತ ಗೋಳು ಹಾಕೋತಾ ಇದ್ದಾರೆ.